श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः. ಶ್ರೀಮದ್ಭಾಗವತ ತೃತೀಯ ಸ್ಕಂದದ 15ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಯಸ್ಯಾನಬದ್ಯಾಚರಿತಂ ಮನೀಷಿನೋ ಗೃಹಂತ್ಯವಿದ್ಯಾ ಪಟಲಂ ಬಿಭಿತ್ಸವಃ ನಿರಸ್ತ ಸಾಮ್ಯಾತಿಶಯೋ ಹರೇ ಸ್ವಯಂ ಪಿಶಾಚಚರ್ಯಾಮಚರತ್ ಸತಾಂ ಗತಿಃ. ಅಂದ್ರೆ ದಿತಿದೇವಿ ಹತ್ರ ಕಶ್ಯಪರು ಮಾಡುವ ಉಪದೇಶ ಇದು. ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರೆ. ಅವರು ಅದೇ ತರ ಪರಮಾತ್ಮನಿಗೆ, ಅವರಿಗಾಗಲಿ ಪರಮಾತ್ಮನಿಗಾಗಲಿ ತನ್ನವರು ಬೇರೆಯವರು ಹಾಗೆ ಅಂತ ಪಕ್ಷಪಾತ ಇರೋದಿಲ್ಲ. ಯಾರು ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಕೊಡ್ತಾರೆ ಹಾಗೆ ಅಂತ ಅನ್ನು ಹೇಳ್ತಾ ಇದ್ದಾರೆ. ನಾನು ಅಯಂ ಪಿಶಾಚಚರ್ಯಾಂ ಚರನ್ ದೃಶ್ಯತೆ ಅತಃ ಪಿಶಾಚವತೇವ ಕಿಂಚಿತ್ ಕರಹ ಇತ್ಯತ ಆಹ. ಇವರು ಮೇಲೆ ಒಂದು ಆಕ್ಷೇಪ ಅಲ್ಲ, ರುದ್ರದೇವರು ಪಿಶಾಚಿಗಳ ಜೊತೆಗೆ ಇರ್ತಾರೆ, ಭೂತಗಣ ಹಾಗೆ ಇರ್ತವೆ, ಅದರಿಂದ ಇವರು ಕೂಡ ಪಿಶಾಚಿ ಯಾರೋ ಇರಬೇಕಷ್ಟೇ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಯಸ್ಯ ಮಹಾರುದ್ರಸ್ಯ ಅನವದ್ಯಾನಿ, ಅವರಲ್ಲಿ ದೋಷವೇ ಇಲ್ಲ. ಅಂದ್ರೆ ವಿಷಮ ರಾಗಾದಿ ಶೂನ್ಯ ಅನ್ಯಾಚರಿತಾನಿ ಶೂನ್ಯಾನ್ಯಾಚರಿತಾನಿ ಅಂತ. ಹರಿಧ್ಯಾನಾದಿ ರೂಪಾಣಿ ಮನೀಷಿನಃ ನಾರದಾದ್ಯಾಹ ಅವಿದ್ಯಾಲಕ್ಷಣಂ ಪಟಲಂ ಜ್ಞಾನದೃಷ್ಟಿ ಪ್ರತಿಬಂಧಕಂ ವಿವಿತ್ಸವಃ ಭೇತುಮಿಚ್ಛವಃ ಇಂದ್ರಾದಿ ಸರ್ವಜೀವೇಶು ನಿರಸ್ತೌ ಸಾಮ್ಯಾತಿಶಯೋ ಯಸ್ಯ. ಎಷ್ಟು ಚಂದ ಇದು ನೋಡಿ, ರುದ್ರದೇವರ ಸ್ವರೂಪವನ್ನ ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆ ರುದ್ರದೇವರಲ್ಲಿ ವಿಷಯದಲ್ಲಿ ರಾಗ ಇತ್ಯಾದಿಗಳು ಇಲ್ಲ. ಅದು ವಾಯುದೇವರ ಶಿಷ್ಯರವರು ಪರಮಾತ್ಮನ ಧ್ಯಾನ ಇತ್ಯಾದಿಗಳನ್ನಲ್ಲೇ ಮಾಡ್ತಾ ಇರ್ತಾರೆ. ಆ ರುದ್ರದೇವರು ಮಾಡಿದ್ದನ್ನು ಅನುಸರಿಸಿ ಅವ್ರು ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ನಾರದರೇ ಮುಂತಾದ ಜ್ಞಾನಿಗಳು ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಾಗಿರತಕ್ಕ ನಾರದಾದ್ಯಾಹ ಅವಿದ್ಯಾ ಲಕ್ಷಣಂ ಪಟಲಂ, ಆ ಅವಿದ್ಯೆಯ ಲಕ್ಷಣವಾಗಿರತಕ್ಕ ಆ ಜ್ಞಾನದೃಷ್ಟಿ ಪ್ರತಿಬಂಧಕಂ, ಜ್ಞಾನಕ್ಕೆ ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಾಗಿ ಇರತಕ್ಕ ಬಿಭಿತ್ಸವಃ ಬೇತುಂ ಇಚ್ಛವಃ, ಅಜ್ಞಾನವನ್ನ ನಾಶಪಡಬೇಕು ಅಂತ ಇಚ್ಛೆ ಪಡ್ತಾರೆ ನಾರದಾದಿಗಳು. ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡದ್ದು ರುದ್ರಾದಿ ದೇವತೆಗಳು, ರುದ್ರದೇವರು ಹೇಗೆ ಮಾಡ್ತಾರೋ ಅವರನ್ನು ಅನುಸರಿಸಬೇಕು ಹಾಗೆ ಅಂತ. ನಾರದರಲ್ಲಿ ಏನಾದ್ರು ಗುಣಗಳು ಕಂಡ್ರೆ ಅದು ರುದ್ರದೇವರ ಅನುಗ್ರಹದಿಂದ ಅಂತ ನಾವು ತಿಳಿಬೇಕು ಅಂತ ಒಟ್ಟ ಅಭಿಪ್ರಾಯ. ಅಂತಹ ಮಹನೀಯರು. ಇಂದ್ರಾದಿ ಸರ್ವಜೀವೇಶು ನಿರಸ್ತೌ ಸಾಮ್ಯಾತಿಶಯೌ, ಇಂದ್ರಾದಿ ದೇವತೆಗಳಿಗಿಂತ ದೊಡ್ಡವರು. ಇಂದ್ರಾದಿ ದೇವತೆಗಳನ್ನ ಕಂಪೇರ್ ಮಾಡಿದಾಗ ರುದ್ರದೇವರಿಗೆ ಸಮರೂ ಯಾರು ಇಲ್ಲ. ಅಂತ ರುದ್ರದೇವರಿ ಇಂದ್ರಾದಿಗಳಿಗಿಂತ ದೊಡ್ಡವರು ಅಂತ ಒಟ್ಟು. ಅಂಥವರು ಸತಾಂ ನಾರದಾದೀನಾಂ ಗತಿ ಉಪದೇಶಾರ್ಥಂ ಗಮ್ಯ ಏತಾದೃಶೋಪಿ ಸ್ವಯಂ ಕಾರಣ ವಿಶೇಷೇನೇವ ಪಿಶಾಚಚರ್ಯಾಂ ಅಚರತ್. ಪರಮಾತ್ಮನ ಇಚ್ಛೆಯಂತೆ ಈ ರೀತಿಯಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಯಾಕೆ? ನಾರದಾದಿಗಳಿಗೆ ಉಪದೇಶ ಮಾಡಬೇಕು ಹಾಗೆ ಅಂತ. ಅದರಿಂದ ಪಿಶಾಚಿಗಳ ಜೊತೆಗೆ ಇರೋದು ಅವರು ಪರಮಾತ್ಮನ ಇಚ್ಛೆಯಂತೆ ಅವರಿದ್ದಾರೆ ಹೊರತು ಅದರಿಂದ ಅವರಿಗೆ ಯಾವ ದೋಷವೂ ಇಲ್ಲ ಹಾಗೆ ಅಂತ. ಅತಃ ಕಥಂ ಅಕಿಂಚಿತ್ ಕರಹ,
ಅದರಿಂದ ಇವರು ಏನೋ ದರಿದ್ರರು ಹಾಗೆ ಅಂತ ನಾವು ತಿಳಿಯಬಾರದು ಅಂತ ಬಿಟ್ಟು. ಇದು ಚಂದ ಇದೆ ನೋಡಿ. ಇನ್ನು ಹೇಳ್ತಾರೆ ನೋಡಿ, ಅಸಂತಿ ಯಸ್ಯ ಚರಿತಂ ಹಿ ದುರ್ಭಗಾಃ ಸ್ವಾತ್ಮನ್ ರತಸ್ಯ ವಿದುಷಃ ಸಮೀಹಿತಂ ಯೈರ್ವಸ್ತ್ರಮಾಲ್ಯಾಭರಣಾನುಲೇಪನೈಃ ಶ್ವಭೋಜನಂ ಸ್ವಾತ್ಮತಯೋಪಲಾಲಿತಂ. ನನು ಏವಂ ಚೇತ್ ಕೇಚಿತ್ ಏನಂ ಕಸ್ಮಾದ್ ಹಸಂತಿ. ಹಾಗಿದ್ರೆ ಇವ್ರು ನೋಡಿ ಕೆಲವ್ರೆಲ್ಲ ನಗ್ತಾರಲ್ಲ, ರುದ್ರದೇವರು ಬಂದ್ರೆ ಅವ್ರು ನೋಡಿ ನಗ್ತಾರಂತೆ. ಅದಕ್ಕೇನು ಕಾರಣ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಹಸಂತಿ, ಹೌದು ಕೆಲವರು ನಗ್ತಾರೆ. ಸ್ವಾತ್ಮನಿ ಸ್ವಾಂತರ್ಯಾಮಿನಿ ಸಮೀಹಿತಂ ಅಭಿಪ್ರೇತಂ ಅವಿದುಷೋಹೋ ಅವಿದ್ವಾಂಸಃ. ಆ ರುದ್ರದೇವರು ತನ್ನಲ್ಲಿ ಇರುವ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಅದರಿಂದ ಸುಖವನ್ನ ಬಯಸುವವರು, ಸುಖವಾಗಿ ಇರತಕ್ಕವರು. ಎಲ್ಲರಿಗೂ ಅಷ್ಟೇ ಒಳಗಿರೋ ಸುಖ ನಾವೆಲ್ಲೋ ಹೊರಗಿನ ಪದಾರ್ಥದಲ್ಲಿ ಹುಡುಕ್ತಾ ಇದ್ದೇವೆ, ಊಟ ನಿದ್ರೆ ಹಾಗೆ ಅಂತ. ಯದ್ಯಪಿ ಒಳಗೆ ಇದೆ ಸುಖ, ಅದು ಪರಮಾತ್ಮನ ದಯದಿಂದ ಒಳಗೆ ಇರೋದು. ಆ ರೀತಿಯಾಗಿ ಅಸಂತಿ ಯಸ್ಯ ಚರಿತಂ ಹಿ ದುರ್ಭಗಾಃ, ಅದನ್ನ ಸರಿಯಾಗಿ ತಿಳ್ಕೊಳ್ಳದೆ, ಅವರ ಅಭಿಪ್ರಾಯವನ್ನ ಸರಿಯಾಗಿ ತಿಳ್ಕೊಳ್ಳದೆ ಪಿಶಾಚಿಯಂತೆ ಇವರು ಚಲನೆ ಮಾಡ್ತಾ ಇದ್ದಾರೆ ಅಂತ ಜನರು ಅವರನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದರಿಂದ ಅಪಹಾಸ ಮಾಡ್ತಾರೆ. ನೋಡಿ, ಯೈಹಿ ವಸ್ತ್ರಮಾಲ್ಯಾಭರಣಾನುಲೇಪನೈಹಿ ಶ್ವಭೋಜನಂ ಸ್ವಾತ್ಮತೆಯ ಉಪಲಾಲಿತಂ ಅಂತ ಹೇಳ್ತಾರೆ. ವಸ್ತ್ರಗಳು, ಮಾಲೆಗಳು, ಆಭರಣಗಳು, ಗಂಧ ಇವೇ ಮೊದಲಾದವುಗಳಿಂದ ತಮ್ಮ ಶರೀರವನ್ನ ಪೋಷಣೆ ಮಾಡ್ಕೊಂಡು ಇರ್ತಾರೆ ನೋಡಿ ದೈತ್ಯರು. ಅಂತ ದೈತ್ಯರು ಸಜ್ಜನರು ನೋಡಿ ಅಪಹಾಸ ಮಾಡ್ತಾರೆ. ಕೊನೆಯಲ್ಲಿ ಅವರು ತಮಸನ್ನೇ ಹೊಂದುತ್ತಾರೆ ಹಾಗೆ ಅಂತ. ಶರೀರಂ ಸ್ವಾತ್ಮತೆಯ ಇದಮೇವ ಸ್ವಾತ್ಮ ಇತಿ. ಈ ಶರೀರವೇ ತಾನು ಅಂತ ತಿಳಿಯೋದು, ಅದು ಕೂಡ ದುಷ್ಟರ ಒಂದು ಸ್ವಭಾವ. ತಾನು ಬೇರೆ, ಈ ದೇಹ ಬೇರೆ ಅಂತ ತಿಳಿಯುವವರು ಸಜ್ಜನರು. ತಾನು ಈ ಶರೀರ ಎರಡು ಒಂದೇ ಹಾಗೆ ಅಂತ ತಿಳಿಯವರು ದೈತ್ಯರು ಹಾಗೆ ಅಂತ. ಅದರಿಂದ ಅವರು ನೋಡಿ ಅಂತ ಜನರು, ದುಷ್ಟ ಜನರು ಪರಿಹಾಸ ಮಾಡ್ತಾರೆ ಹೊರತು ಸಜ್ಜನರು ಮಾಡೋದಿಲ್ಲ ಅಂತ ಒಟ್ಟ ಅಭಿಪ್ರಾಯ. ಅದು ಅವರ ಅಜ್ಞಾನವೇ ಕಾರಣ ಅದಕ್ಕೂ ಕೂಡ. ಇನ್ನು ಬ್ರಹ್ಮಾದಯೋ ಯತ್ ಕೃತ ಸೇತುಪಾಲ ಯತ್ ಕಾರಣಂ ವಿಶ್ವಮಿದಂ ಹಿ ಮಾಯಯ ಆಜ್ಞಾಕಾರಿ ತಸ್ಯ ಪಿಶಾಚಚರ್ಯ ಅಹೋ ವಿಭೂಮ್ನಃ ಚರಿತಂ ವಿಡಂಬನಂ. ಕೇನಚಿತ್ ಕಾರಣೇನ ರುದ್ರಃ ಪಿಶಾಚಚರ್ಯಾಂ ಅಚರದ್ ಇತ್ಯುಕ್ತಂ ತತ್ ಕಿಂ ಕಾರಣಂ ಇತಿ ಅಪೇಕ್ಷಾಯಾಮ್ ಆಹ. ಅಲ್ಲ, ಕೆಲವರು ರುದ್ರದೇವರು ಪಿಶಾಚಿಯಂತೆ ಸಂಚಾರ ಮಾಡ್ತಾ ಇದ್ದಾರೆ, ಪಿಶಾಚಚರ್ಯದಲ್ಲಿ ಇದ್ದಾರೆ ಅಂತ ಹೇಳ್ತಾರಲ್ವಾ, ಅದಕ್ಕಾದ್ರೆ ಏನ್ ಕಾರಣ ಹಾಗೆ ಅಂದ್ರೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಾದಿಯೋ ದೇವಾಃ ಏನ ವಿಷ್ಣುನಾ ಕೃತಂ ಸೇತುಂ ಧರ್ಮ ಮರ್ಯಾದಾಂ ಪಾಲಯಂತಿ. ಬ್ರಹ್ಮಾದಿ ದೇವತೆಗಳು, ಬ್ರಹ್ಮರುದ್ರಾದಿ ದೇವತೆಗಳು ವಿಷ್ಣುವಿನಿಂದ ಮಾಡಲ್ಪಟ್ಟ ಒಂದು ಧರ್ಮ ಮರ್ಯಾದೆ ಇದೆ. ಜಗತ್ತಿನಲ್ಲಿ ಹೀಗೆ ನಡೀಬೇಕು, ಪರಮಾತ್ಮ ಹೇಗೆ ಹೇಳಿದ್ದಾನೋ ಹಾಗೆ ನಡೀಬೇಕು ಅಂತ, ಪರಮಾತ್ಮನ ಆಜ್ಞೆಯನ್ನ ಪರಿಪಾಲನೆ ಮಾಡಬೇಕು ಅಂತ, ಅದೇ ಶ್ರೇಷ್ಠವಾದ ಧರ್ಮ ಹಾಗೆ ಅಂತ ಧರ್ಮ ಪರಿಪಾಲಕರಾಗಿ ಪರಮಾತ್ಮನ ಆಜ್ಞೆಯನ್ನ ಚಾಚೂ ತಪ್ಪದೆ ಅವರು ಪರಿಪಾಲಿಸ್ತಾ ಇರ್ತಾರೆ. ಅವರು ಬ್ರಹ್ಮಾದಿಗಳು
ಪರಮಾತ್ಮನಾದರೂ ತಸ್ಯ ಆಜ್ಞಾಕಾರಿ ಇತ್ಯತ್ರ ಇದಂ ಹೇತುತಯ ಉಕ್ತಂ ಇತಿ ಜ್ಞಾತವ್ಯಂ ಯತ್ ಕಾರಣಂ ಇತಿ. ಇದಂ ವಿಶ್ವಂ ಯತ್ ಕಾರಣಂ. ಅಲ್ಲ, ಪರಮಾತ್ಮನ ಆಜ್ಞೆಯನ್ನು ಪಾಲನೆ ಯಾಕೆ ಮಾಡಬೇಕು? ಹಾಗೆ ಅಂದ್ರೆ ಪರಮಾತ್ಮನೇ ಈ ಜಗತ್ತಿಗೆ ಕಾರಣ, ಸೃಷ್ಟಿಯಾದಿಗಳನ್ನ ಮಾಡುವವ ಅವನೇ. ಅದರಿಂದ ಪರಮಾತ್ಮ, ಒಂದು ಮನೆಯಲ್ಲಿ ಯಜಮಾನ ಹೇಳಿದಂಗೆ ಹೇಗೆ ಎಲ್ಲರೂ ಕೇಳ್ತಾರೋ ಅದೇ ರೀತಿಯಾಗಿ ಜಗತ್ತಿನ ಒಡೆಯ ಹೇಳಿದ ಹಾಗೆ ಎಲ್ಲರೂ ಕೇಳಬೇಕು ಅಂತ ಇದು ಲೋಕದ ನಿಯಮವೂ ಹೌದು. ವಿಶ್ವನಿಮಿತ್ತತ್ವಂ ಚ ಇಚ್ಛೆಯೈವ. ವಿಷ್ಣುನಾ ಕೃತ ಆಜ್ಞಾ ತತ್ಕಾರಣರೂಪ ರುದ್ರಸ್ಯ ಪಿಶಾಚಚರ್ಯ. ಪರಮಾತ್ಮನ ಆಜ್ಞೆ ಇವರು ಪಿಶಾಚಿಯಂತೆ ಪಿಶಾಚಿಯಂತೆ ಚರ್ಯ ಮಾಡಬೇಕು, ಓಡಾಡ್ತಾ ಇರಬೇಕು ಹಾಗೆ ಅಂತ. ಅದನ್ನ ಪರಮಾತ್ಮನ ಇಚ್ಛೆಯನ್ನ ಅರಿತು ಅವರು ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಹಾಗೆ ಅಂತ. ಅಹೋ ವಿಭೂಮ್ನ ಇತಿ ವಿಶೇಷೇಣ ಪೂರ್ಣಸ್ಯ ವಿಷ್ಣೋಃ ಚರಿತನಂ ರುದ್ರಾತ್ ಯಾಜ್ಞಾಪನಂ ವಿಡಂಬನಂ ಲೋಕಾನುಕರಣಂ ರೂಪಂ ಅಹೋ ಆಶ್ಚರ್ಯಂ ಏತಾದೃಶಾನಪಿ ಸ್ವಾಜ್ಞಾಕರ್ಮಾಣಿ ಪ್ರವರ್ತಯತಿ. ನೋಡಿ, ಆಚಾರ್ಯರು ಆ ಪಿಶಾಚಿಚರ್ಯ ರುದ್ರದೇವರಿಗೆ ಪರಮಾತ್ಮನ ಆಜ್ಞೆಯಿಂದ ಬಂತು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಾದರೂ ಯಾಕೆ ಆ ರೀತಿಯಾಗಿ ಇಚ್ಛೆ ಪಟ್ಟ ಹಾಗೆ ಎಂಬ ಅದಕ್ಕೆ ಕಾರಣವನ್ನ ವರಾಹ ಪುರಾಣದಲ್ಲಿ ಆಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಪಿಶಾಚಚರ್ಯಾಂ ಅಚರದ್ ರುದ್ರೋ ವಿಷ್ಣುವಾಜ್ಞೆ ಇವತ್ತು ಗರ್ಭಿಣಿ ವದನೋದಾರ್ಥಂ ಅಹೋ ವಿಷ್ಣುರ್ಬಿಡಂಬಕೃತ್ ಇತಿ ವಾರಾಹೇ. ರುದ್ರದೇವರು ಒಂದು ಗರ್ಭಿಣಿ ಸ್ತ್ರೀಯನ್ನ ಹತ್ಯೆ ಮಾಡಿದರಂತೆ. ಗರ್ಭಿಣಿ ಸ್ತ್ರೀಯರನ್ನ ಹತ್ಯೆ ಮಾಡಿದ ಪಾಪ ಪರಿಹಾರಕ್ಕಾಗಿ ಪರಮಾತ್ಮನ ಆಜ್ಞೆಯಂತೆ ಭಕ್ತಿಯಿಂದ ಈ ಪಿಶಾಚಿಚರ್ಯನ್ನ ಅದನ್ನ ವ್ರತವಾಗಿ ಸ್ವೀಕಾರ ಮಾಡಿ ಅದನ್ನ ಮಾಡ್ತಾ ಇದ್ರು ಹಾಗೆ ಅಂತ. ಯದ್ಯಪಿ ಅವರು ಅಪರೋಕ್ಷ ಜ್ಞಾನಿಗಳು, ಗರ್ಭಿಣಿ ಸ್ತ್ರೀಯ ವಧ ಮಾಡಿದಿಂದಲ ಪಾಪ ಬರೋದಿಲ್ಲ ಅವರಿಗೆ. ಆದರೂ ಕೂಡ ಪರಮಾತ್ಮನ ನಿಯಮ ಇದು, ಲೋಕ ನಿಯಮವನ್ನು ಅನುಸರಿಸಿ ಅದನ್ನ ವ್ರತವಾಗಿ ಸ್ವೀಕಾರ ಮಾಡ್ತಾರೆ ಹೊರತು ಅದರಿಂದ ಅವರಿಗೆ ದೋಷ ಇದೆ ಅಂತ ನಾವು ತಿಳಿಯಬಾರದು ಅಂತ ಒಟ್ಟು. ಮೈತ್ರೇಯ ಉವಾಚ ಏವಂ ಸಂವೇದಿತ ಭರ್ತ್ರ ಮನ್ಮಥೋನ್ಮಥಿತೇಂದ್ರಿಯ ಜಗ್ರಾಹವಾಸೋ ಬ್ರಹ್ಮರ್ಷೇಃ ವೃಷಲೀಭಗತತ್ರಪ. ಮೈತ್ರೇಯರು ವಿದುರನಿಗೆ ಹೇಳ್ತಾರೆ, ಈ ರೀತಿಯಾಗಿ ಪರಮಾತ್ಮನ ಮಹಿಮೆ ಅದು, ಪರಮಾತ್ಮನ ಆ ಒಂದು ಆಜ್ಞೆ ಇದು, ಸಂಧ್ಯಾ ಕಾಲದಲ್ಲಿ ಹಿಂಗೆ ಮಾಡಬಾರ್ದು ಹಾಗೆ ಅಂತ. ಇಷ್ಟೆಲ್ಲ ಅದನ್ನ ಕಶ್ಯಪರು ದಿತಿದೇವಿಗೆ ಹೇಳಿದ್ರು. ಆದರೆ ಇಷ್ಟು ಚೆನ್ನಾಗಿ ಬೋಧನೆ ಮಾಡಿದರೂ ಕೂಡ ಮನ್ಮಥ ಉನ್ಮಥಿತ ಇಂದ್ರಿಯ ಅಂತ ಹೇಳ್ತಾರೆ. ಕಾಮದಿಂದ ಪೀಡಿತರಾಗಿದ್ದ ಆ ದಿತಿದೇವಿ ಜಗ್ರಾಹ ವಾಸೋ, ಕಶ್ಯಪರ ವಸ್ತ್ರವನ್ನೇ ಹಿಡ್ಕೊಂಡ್ಬಿಟ್ರಂತೆ. ಬ್ರಹ್ಮರ್ಷೇಹಿ ವೃಷಲೀಭ ಗತತ್ರಪ, ಯಾವುದು ನಾಚಿಕೆ ಇಲ್ಲದೆ ಒಂದು ವೇಶ್ಯ ಸ್ತ್ರೀ ಅಂತೆ ಕಶ್ಯಪರ ವಸ್ತ್ರವನ್ನ ಹಿಡಿದ್ರು ಅಂತ ಹೇಳ್ತಾರೆ. ಸಂವಿದಿತ್ವಾತ ಭಾರ್ಯಾಯಾಹ ತನ್ನಿರ್ಬಂಧಂ ವಿಕರ್ಮಣಿ ನತ್ವಾದಿಷ್ಟಾಯ ರಹಸಿ ತಯಾ ಚ ಉಪವಿವೇಶಃ. ನಿರ್ಬಂಧಂ, ಪರಮಾತ್ಮನ ನಿರ್ಬಂಧಂ ದುರಾಗ್ರಹಂ ವಿಕರ್ಮಣಿ ನಿಷಿದ್ಧ ಕರ್ಮಣಿ ದಿಷ್ಟಾಯ ಕರ್ಮಸಾಕ್ಷಿನೇ ದೇವಾಯ. ತನ್ನ ಪತ್ನಿಗೆ ಈ ರೀತಿಯಾದ ಒಂದು ಸಂದರ್ಭದಲ್ಲಿ ಧರ್ಮಕ್ಕೆ ವಿರುದ್ಧವಾಗಿ ನಿಷಿದ್ಧ ಕರ್ಮದಲ್ಲಿ, ನಿಷಿದ್ಧ ಕರ್ಮಣಿ ದುರಾಗ್ರಹಂ, ಅಷ್ಟು ಹಠ ಮಾಡ್ತಾ ಇದ್ದಾರೆ. ಗರ್ಭಾಧಾನ ಮಾಡಬೇಕು ಹಾಗೆಂತ ಇಷ್ಟು ಹಠ ಮಾಡಿದಾಗ ಕಶ್ಯಪರು ಕೂಡ ಬೇರೆ ದಾರಿ ಇಲ್ಲದೆ ಕರ್ಮಸಾಕ್ಷಿನೇ ದೇವಾಯ, ಕರ್ಮಸಾಕ್ಷಿಯಾದ ಎಲ್ಲಾ ಕರ್ಮವನ್ನ ಪರಮಾತ್ಮ ನೋಡ್ತಾ ಇದ್ದಾನೆ. ಅದರಿಂದ ದೇವರು ನೋಡಲ್ಲ, ನಾವೇನ್ ಮಾಡಿದ್ರೆ ನಡೀತದೆ ಹಾಗೆಂತ ತಿಳಿಬೇಡಿ ಅಂತಾರೆ. ಕರ್ಮಸಾಕ್ಷಿಯಾದ ಪರಮಾತ್ಮನಿಗೆ ನಮಸ್ಕಾರವನ್ನ ಮಾಡಿ ಇವರು ಕಶ್ಯಪರು ಏಕಾಂತದಲ್ಲಿ ಸಂಕಲ್ಪ ಉಪವಿವೇಶ ಉಪಭೋಗ ಮಾಡಿದ್ರು ಹಾಗೆ ಅಂತ.
ಮೈಥುನವನ್ನು ಮಾಡಿದರು ಹಾಗೆಂತ. ಮೈಥುನಂ ಕೃತವಾನ್. ಹ ಇದು ಪರಮಾತ್ಮನ ಸಂಕಲ್ಪ, ಅದನ್ನು ಅರಿತು ಅವರು ಆ ರೀತಿಯಾಗಿ ಮಾಡಿದರು ಅಂತ ಕೊಟ್ಟು. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.